ಬೆಂಗಳೂರಿನ ಹೆಣ್ಣೂರು ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಣಿಸಂದ್ರದಲ್ಲಿ ಬಸ್ ಚಾಲಕನ ಅಜಾಗರೂಕ ಚಾಲನೆಯಿಂದ ಇಬ್ಬರು ಕಂದಮ್ಮಗಳು ಬಲಿಯಾಗಿರ್ತಕ್ಕಂಥದ್ದು. ನಾವೀಗ ಅಪಘಾತ ನಡೆದಂತಹ ಸ್ಥಳದಲ್ಲಿದ್ದೇವೆ. ನೀವು ಈಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಬೆಂಗಳೂರಿನ ತಣಿಸಂದ್ರದ ಸೆಂಟ್ರಲ್ ಎಕ್ಸೈಸ್ ಬಡಾವಣೆ ಏನಿದೆ, ಈ ಬಡಾವಣೆಯ 3ನೇ ಕ್ರಾಸ್ನಲ್ಲಿ ಬೆಳಗ್ಗೆ 8 ಗಂಟೆ ವೇಳೆಗೆ ಅಪಘಾತ ಸಂಭವಿಸಿರ್ತಕ್ಕಂಥದ್ದು. ಇದೇ ಒಂದು ರಸ್ತೆಯಲ್ಲಿ 4 ವರ್ಷದ ಬಾನು ಹಾಗೂ 2 ವರ್ಷದ ಮಗುವನ್ನ ಈ ಪುಟ್ಟ ಇಬ್ಬರು ಕಂದಮ್ಮಗಳನ್ನ ಕರೆದುಕೊಂಡು ಬರ್ತಿದ್ದಂತ ವೇಳೆಯಲ್ಲಿ ಸ್ಕೂಟರ್ನಲ್ಲಿ ನಾಗನಗೌಡ ಕರೆದುಕೊಂಡು ಬರ್ತಿದ್ರು. ಇದೇ ಒಂದು ವೇಳೆಯಲ್ಲಿ 2 ವರ್ಷದ ವರ್ಷ ಎಂಬ ಮಗು ಹಾಗೂ 4 ವರ್ಷದ ಬಾನು ಎಂಬ ಇಬ್ಬರು ಮಕ್ಕಳನ್ನ ಮುಂಭಾಗದಲ್ಲಿ ಕೂರಿಸಿಕೊಂಡು ಸ್ಕೂಟರ್ನಲ್ಲಿ ಕರ್ಕೊಂಡು ಬರ್ತಂತ ವೇಳೆಯಲ್ಲಿ ಈ ಒಂದು ರಸ್ತೆ ಮಾರ್ಗವಾಗಿ ಬಂದಂತ ಶಾಲಾ ಬಸ್ ಏನಿದೆ, ಆ ಬಸ್ ಡಿಕ್ಕಿಯಾಗಿ ಇಬ್ಬರು ಮಕ್ಕಳ ಮೇಲೆ ಹರಿದಿರ್ತಕ್ಕಂಥದ್ದು. ಇದೇ ಒಂದು ಸ್ಥಳದಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ಅಪಘಾತದ ದೃಶ್ಯಾವಳಿಗಳನ್ನ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಘಟನೆ ನಡೆದಂತ ಆ ವೇಳೆಯಲ್ಲಿ ಆ ಬಸ್ನ ಚಕ್ರಕ್ಕೆ ಇಬ್ಬರು ಮಕ್ಕಳು ಸಿಲುಕಿ ಮೃತಪಟ್ಟಿರ್ತಕ್ಕಂಥದ್ದು. ಇಬ್ಬರು ಕಂದಮ್ಮಗಳನ್ನ ಬಸ್ ಚಾಲಕನ ಅಜಾಗರೂಕತೆ ಚಾಲನೆಯಿಂದ ಇಬ್ಬರು ಕೂಡ ಬಲಿಯಾಗಿದ್ದಾರೆ. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಹೆಣ್ಣೂರು ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೇಸ್ ಕೂಡ ರಿಜಿಸ್ಟರ್ ಆಗಿದ್ದು, ಆ ಬಸ್ ಚಾಲಕನನ್ನು ಕೂಡ ವಶಕ್ಕೆ ಪಡೆದು ಮಾರಪ್ಪ ಎಂಬಾತನನ್ನ ಪೊಲೀಸರು ಕೂಡ ವಿಚಾರಣೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮಂತೇಶ್ ಜೊತೆ ಶಿವಪ್ರಸಾದ್. ಬೆಂಗಳೂರಿನ ಹೆಣ್ಣೂರು ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಣಿಸಂದ್ರದಲ್ಲಿ ಬಸ್ ಚಾಲಕನ ಅಜಾಗರೂಕ ಚಾಲನೆಯಿಂದ ಇಬ್ಬರು ಕಂದಮ್ಮಗಳು ಬಲಿಯಾಗಿರ್ತಕ್ಕಂಥದ್ದು. ನಾವೀಗ ಅಪಘಾತ ನಡೆದಂತಹ ಸ್ಥಳದಲ್ಲಿದ್ದೇವೆ. ನೀವು ಈಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಬೆಂಗಳೂರಿನ ತಣಿಸಂದ್ರದ ಸೆಂಟ್ರಲ್ ಎಕ್ಸೈಸ್ ಬಡಾವಣೆ ಏನಿದೆ, ಈ ಬಡಾವಣೆಯ 3ನೇ ಕ್ರಾಸ್ನಲ್ಲಿ ಬೆಳಗ್ಗೆ 8 ಗಂಟೆ ವೇಳೆಗೆ ಅಪಘಾತ ಸಂಭವಿಸಿರ್ತಕ್ಕಂಥದ್ದು. ಇದೇ ಒಂದು ರಸ್ತೆಯಲ್ಲಿ 4 ವರ್ಷದ ಬಾನು ಹಾಗೂ 2 ವರ್ಷದ ಮಗುವನ್ನ ಈ ಪುಟ್ಟ ಇಬ್ಬರು ಕಂದಮ್ಮಗಳನ್ನ ಕರೆದುಕೊಂಡು ಬರ್ತಿದ್ದಂತ ವೇಳೆಯಲ್ಲಿ ಸ್ಕೂಟರ್ನಲ್ಲಿ ನಾಗನಗೌಡ ಕರೆದುಕೊಂಡು ಬರ್ತಿದ್ರು. ಇದೇ ಒಂದು ವೇಳೆಯಲ್ಲಿ 2 ವರ್ಷದ ವರ್ಷ ಎಂಬ ಮಗು ಹಾಗೂ 4 ವರ್ಷದ ಬಾನು ಎಂಬ ಇಬ್ಬರು ಮಕ್ಕಳನ್ನ ಮುಂಭಾಗದಲ್ಲಿ ಕೂರಿಸಿಕೊಂಡು ಸ್ಕೂಟರ್ನಲ್ಲಿ ಕರ್ಕೊಂಡು ಬರ್ತಂತ ವೇಳೆಯಲ್ಲಿ ಈ ಒಂದು ರಸ್ತೆ ಮಾರ್ಗವಾಗಿ ಬಂದಂತ ಶಾಲಾ ಬಸ್ ಏನಿದೆ, ಆ ಬಸ್ ಡಿಕ್ಕಿಯಾಗಿ ಇಬ್ಬರು ಮಕ್ಕಳ ಮೇಲೆ ಹರಿದಿರ್ತಕ್ಕಂಥದ್ದು. ಇದೇ ಒಂದು ಸ್ಥಳದಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ಅಪಘಾತದ ದೃಶ್ಯಾವಳಿಗಳನ್ನ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಘಟನೆ ನಡೆದಂತ ಆ ವೇಳೆಯಲ್ಲಿ ಆ ಬಸ್ನ ಚಕ್ರಕ್ಕೆ ಇಬ್ಬರು ಮಕ್ಕಳು ಸಿಲುಕಿ ಮೃತಪಟ್ಟಿರ್ತಕ್ಕಂಥದ್ದು. ಇಬ್ಬರು ಕಂದಮ್ಮಗಳನ್ನ ಬಸ್ ಚಾಲಕನ ಅಜಾಗರೂಕತೆ ಚಾಲನೆಯಿಂದ ಇಬ್ಬರು ಕೂಡ ಬಲಿಯಾಗಿದ್ದಾರೆ. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಹೆಣ್ಣೂರು ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೇಸ್ ಕೂಡ ರಿಜಿಸ್ಟರ್ ಆಗಿದ್ದು, ಆ ಬಸ್ ಚಾಲಕನನ್ನು ಕೂಡ ವಶಕ್ಕೆ ಪಡೆದು ಮಾರಪ್ಪ ಎಂಬಾತನನ್ನ ಪೊಲೀಸರು ಕೂಡ ವಿಚಾರಣೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮಂತೇಶ್ ಜೊತೆ ಶಿವಪ್ರಸಾದ್. ಬೆಂಗಳೂರಿನ ಹೆಣ್ಣೂರು ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಣಿಸಂದ್ರದಲ್ಲಿ ಬಸ್ ಚಾಲಕನ ಅಜಾಗರೂಕ ಚಾಲನೆಯಿಂದ ಇಬ್ಬರು ಕಂದಮ್ಮಗಳು ಬಲಿಯಾಗಿರ್ತಕ್ಕಂಥದ್ದು. ನಾವೀಗ ಅಪಘಾತ ನಡೆದಂತಹ ಸ್ಥಳದಲ್ಲಿದ್ದೇವೆ. ನೀವು ಈಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಬೆಂಗಳೂರಿನ ತಣಿಸಂದ್ರದ ಸೆಂಟ್ರಲ್ ಎಕ್ಸೈಸ್ ಬಡಾವಣೆ ಏನಿದೆ, ಈ ಬಡಾವಣೆಯ 3ನೇ ಕ್ರಾಸ್ನಲ್ಲಿ ಬೆಳಗ್ಗೆ 8 ಗಂಟೆ ವೇಳೆಗೆ ಅಪಘಾತ ಸಂಭವಿಸಿರ್ತಕ್ಕಂಥದ್ದು. ಇದೇ ಒಂದು ರಸ್ತೆಯಲ್ಲಿ 4 ವರ್ಷದ ಬಾನು ಹಾಗೂ 2 ವರ್ಷದ ಮಗುವನ್ನ ಈ ಪುಟ್ಟ ಇಬ್ಬರು ಕಂದಮ್ಮಗಳನ್ನ ಕರೆದುಕೊಂಡು ಬರ್ತಿದ್ದಂತ ವೇಳೆಯಲ್ಲಿ ಸ್ಕೂಟರ್ನಲ್ಲಿ ನಾಗನಗೌಡ ಕರೆದುಕೊಂಡು ಬರ್ತಿದ್ರು. ಇದೇ ಒಂದು ವೇಳೆಯಲ್ಲಿ 2 ವರ್ಷದ ವರ್ಷ ಎಂಬ ಮಗು ಹಾಗೂ 4 ವರ್ಷದ ಬಾನು ಎಂಬ ಇಬ್ಬರು ಮಕ್ಕಳನ್ನ ಮುಂಭಾಗದಲ್ಲಿ ಕೂರಿಸಿಕೊಂಡು ಸ್ಕೂಟರ್ನಲ್ಲಿ ಕರ್ಕೊಂಡು ಬರ್ತಂತ ವೇಳೆಯಲ್ಲಿ